ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅರ್ಷಿತಾ ಮಂಜೇಶ್. ನಂದು ಲಾಸ್ಟ್ ಯೂನಿವರ್ಸಿಟಿ ವಿಡಿಯೋ ಹಾಕಿದ್ಮೇಲೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿದ್ರು. ತುಂಬ ಡೌಟ್ಸ್ ಇದೆ ಎಲ್ರಿಗೂ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲ ಡೌಟ್ಸ್ನ ನಾನು ಕವರ್ ಮಾಡ್ತೀನಿ ಅಂತ. ಇನ್ ಕೇಸ್ ಮಿಸ್ ಆಗಿದ್ರೆ ಮತ್ತೆ ನನಗೆ DM ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಓಕೆ, ಇಫ್ ಇನ್ ಕೇಸ್ ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಎಲ್ಲ ನೋಟಿಫಿಕೇಷನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ರಿಲೇಟೆಡ್ ಜಾಬ್, ಪ್ಲೇಸ್ಮೆಂಟ್, ಕಾಲೇಜ್ ಎಲ್ಲ ನಾನು ಇಲ್ಲೇ ಹಾಕೋದು ರಾದರ್ ದನ್ ಇನ್ಸ್ಟಾಗ್ರಾಮ್. ದಟ್ಸ್ ಇಟ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಮೋಸ್ಟ್ ಆಸ್ ಕ್ವಶನ್ ಈಸ್ MCA ಮಾಡೋರು ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾ, ಯೂನಿವರ್ಸಿಟಿ PGCET ಎಕ್ಸಾಮ್ ಬರೀಬೇಕಾ, ಐದರ್ ನೀವು ಡಿಸ್ಟೆನ್ಸ್ ಎಜುಕೇಷನ್ ಮಾಡಬೇಕು ಅಂತಿದ್ರೆ ಕರೆಸ್ಪಾಂಡೆನ್ಸ್ ಅವರು ಬರೀಬೇಕಾ? ಮೈ ಆನ್ಸರ್ ಈಸ್ ನೋ. ನೀವು ಇನ್ ಕೇಸ್ MBA ಮಾಡಬೇಕು, MCA ಮಾಡಬೇಕು, MCOM ಮಾಡ್ಕೊಬೇಕು ಅಂತ ಅಂದರೆ ನೀವು ಕರ್ನಾಟಕ PGCET ಎಕ್ಸಾಮ್ ಬರೆದಿರಲೇಬೇಕು. ನೀವು ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಓಕೆ, ಇದು ಬರೀ ಬೇರೆ ಕೋರ್ಸಸ್ಸಿಗೆ ಮಾತ್ರ ಇರೋದು. ಇವನ್ ಇನ್ ಕೇಸ್ ನೀವೇನಾದರೂ ಪೇಮೆಂಟ್ ಸೀಟಲ್ಲಿ ಅಡ್ಮಿಷನ್ ಆಗ್ತೀರಾ ಅಂತ ಅನ್ನೋದಾದ್ರೂ ನೀವು ಅಟ್ಲೀಸ್ಟ್ ಕರ್ನಾಟಕ PGCET ಎಕ್ಸಾಮ್ಗೆ ಅಪಿಯರ್ ಆದರೂ ಆಗಿರಬೇಕು. ದಟ್ ಈಸ್ ರೂಲ್ಸ್. ಓಕೆ, ಆ್ಯಂಡ್ ಇದು ಬಿಟ್ಟು ಬೇರೆ ಎಕ್ಸಾಮ್ ಇದೆ, KMAT ಅಂತ ಒಂದು ಎಕ್ಸಾಮ್ ಇದೆಯಂತೆ. ಸೊ ಅದನ್ನು ಬರೆದ್ರೆ ಕೆಲವೊಂದು ಕಾಲೇಜಸಲ್ಲಿ ಅಡ್ಮಿಷನ್ ಮಾಡ್ಕೊತಿದ್ದಾರಂತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತಿದ್ದೀರಾ ಅವರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಆನ್ ಅ ಸೇಫರ್ ಸೈಡ್. ಓಕೆ, ಫ್ರಮ್ ಮೈ ನಾಲೆಜ್ ನೀವು ಕರ್ನಾಟಕ PGCET ಎಕ್ಸಾಮ್ ಬರೆದಿರಲೇಬೇಕು. ಕರೆಸ್ಪಾಂಡೆನ್ಸ್ ಮಾಡೋರು, ಡಿಸ್ಟೆನ್ಸ್ ಎಜುಕೇಷನ್ ಮಾಡೋರು ಏನು ಮಾಡಬೇಕು ಅಂತ ಕೇಳ್ತಿದ್ರಿ. ನೀವು KSOU ವೆಬ್ಸೈಟ್ನ ಚೆಕ್ ಮಾಡಿ, ಇಲ್ಲ ಅವರು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಯಾಕಂದರೆ ಅದು ಅಡ್ಮಿಷನ್ ಪ್ರೊಸೆಸ್ ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಟೈಮ್ ಪೀರಿಯಡಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ನಾವು ಅಫಿಷಿಯಲ್ ಅಪ್ಡೇಟ್ಸ್ಗಳನ್ನ ಎಲ್ಲಿ ಚೆಕ್ ಮಾಡಬೇಕು ಅಂತ. ಲಾಸ್ಟ್ ವಿಡಿಯೋಲ್ಲೂ ಹೇಳಿದೆ, ಈ ವಿಡಿಯೋಲ್ಲೂ ಹೇಳ್ತಿದ್ದೀನಿ. ನೀವು ಗೂಗಲ್ಗೆ ಹೋಗಿ UOMPG ಅಡ್ಮಿಷನ್ 2026 ಅಂತ ಟೈಪ್ ಮಾಡಿದರೆ ನಿಮಗೆ ಒಂದು ಪೋರ್ಟಲ್ ಕಾಣಿಸುತ್ತೆ, ಯೂನಿವರ್ಸಿಟಿ ಆಫ್ ಮೈಸೂರು UOM PG ಅಡ್ಮಿಷನ್ 2025-2026 ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲೇ ನಿಮಗೆ ಓಪನ್ ಮಾಡಿದ ತಕ್ಷಣ ನೋಟಿಫಿಕೇಷನ್ಸ್ ಎಲ್ಲ ಕಾಣಿಸ್ತಿರುತ್ತೆ, ಯಾವುದೆಲ್ಲ ರೀಸೆಂಟಾಗಿ ಬಿಟ್ಟಿದ್ದಾರೆ ಅಂತ. ಸೊ ಆಲ್ವೇಸ್ ನೀವು ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಿರೋದು ಒಳ್ಳೆಯದು. ಯಾಕಂತ ಅಂದರೆ ಅದರಲ್ಲೇ ಹಾಲ್ ಟಿಕೆಟ್ ಬಿಡೋದು, ಅದರಲ್ಲೇ ಎಂಟ್ರೆನ್ಸ್ ಎಕ್ಸಾಮ್ ಸ್ಕೆಡ್ಯೂಲ್ಸ್ ಬಿಡ್ತಾರೆ, ಮೆರಿಟ್ ಲಿಸ್ಟು ಮತ್ತು ಕೌನ್ಸಿಲಿಂಗ್ ಸ್ಕೆಡ್ಯೂಲ್ಸು, ಸೆಲೆಕ್ಷನ್ ಲಿಸ್ಟ್ ಕೂಡ ಅದರಲ್ಲೇ ಬಿಡ್ತಾರೆ. ಆ್ಯಂಡ್ ಓವರ್ ಆಲ್ ಎಲ್ಲ ಟೈಮ್ ಪೀರಿಯಡ್ ಕೂಡ ಅದರಲ್ಲೇ ಬಿಡೋದು. ಸೊ ಯಾವಾಗಲೂ ಅಪ್ಡೇಟ್ಸ್ನ ಚೆಕ್ ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್ ಈಸ್ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ. ತುಂಬ ಜನ ಕೇಳ್ತಿದ್ದಾರೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಮಾಡ್ತಾರೆ, ಎಲ್ಲಿರುತ್ತೆ ಅಂತ. ಅಟ್ ಪ್ರೆಸೆಂಟ್ ಇನ್ನೂ ನಿಮಗೆ ಹಾಲ್ ಟಿಕೆಟ್ ರಿಲೀಸ್ ಆಗಿರಲ್ಲ. ಯಾಕಂತ ಅಂದರೆ ನೀವಿನ್ನೂ ಅಪ್ಲಿಕೇಶನ್ ಹಾಕ್ತಿದ್ದೀರಾ. ಅಪ್ಲಿಕೇಶನ್ ಎಂಡ್ ಆದಮೇಲೆ ಇನ್ನೇನು ಎಕ್ಸಾಮ್ ಹತ್ರ ಇದೆ ಅಂತಾಗಲೇ ಹಾಲ್ ಟಿಕೆಟ್ ರಿಲೀಸ್ ಮಾಡೋದು. ಓಕೆ, ಒನ್ಸ್ ಅದು ನೋಟಿಫಿಕೇಶನ್ ರಿಲೀಸ್ ಆಗಿದ ತಕ್ಷಣ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು, ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಅಲ್ಲಿ ಕಾಣಿಸುತ್ತೆ ನಿಮಗೆ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ. ಅದು ಅಪ್ಡೇಟ್ ಆದಮೇಲೆ ಕಾಣಿಸೋದು, ಇವಾಗ ಹೋಗಿ ಲಾಗಿನ್ ಆದರೆ ಕಾಣಿಸಲ್ಲ. ಓಕೆನಾ, ಅದರಲ್ಲಿ ನಿಮಗೆ ಎಕ್ಸಾಮ್ ಡೇಟು, ಟೈಮು, ಯಾವ ಸೆಂಟರಲ್ಲಿ ಬಿದ್ದಿರುತ್ತೆ, ಆಮೇಲೆ ಎಲ್ಲಿದೆ ಲೊಕೇಶನ್ ಎಲ್ಲನೂ ಮೆನ್ಷನ್ ಆಗಿರ್ತಾರೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ಈಸ್ ಮೆರಿಟ್ ಲಿಸ್ಟ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಲಾಸ್ಟ್ ವಿಡಿಯೋಲಿ ನಾನು ಹೇಳಿದೆ ಹೇಗೆ ಎಂಟ್ರೆನ್ಸ್ ಎಕ್ಸಾಮ್ ಕ್ವಾಲಿಫೈ ಆಗೋದು ಅಂತ ಹೇಳಿಬಿಟ್ಟು. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಅಂದರೆ ಅದನ್ನ ನೋಡ್ಕೊಂಡು ಬನ್ನಿ. ಯಾಕಂದರೆ ನಿಮಗೆ ಬೇಸಿಕ್ ಐಡಿಯಾ ಸಿಗುತ್ತೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ನಂಗೆ ಕ್ವಾಲಿಫೈ ಆಗೋಕ್ಕೆ ಅಂತ. ಒನ್ಸ್ ಕ್ವಾಲಿಫೈ ಆಗಿದ್ದೀರಾ ಅಂತ ಲೀಸ್ಟ್ ಬಿಟ್ಟಾದಮೇಲೆ ನಿಮ್ಮದು ಡಿಗ್ರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ 50%. ಆಮೇಲೆ ನಿಮ್ದು ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ನ 50% ಕನ್ಸಿಡರ್ ಮಾಡಿ ನಿಮ್ಮದು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಆ್ಯಂಡ್ ಇದು ಕ್ಯಾಟಗರಿ ವೈಸ್ ಆಗಿರುತ್ತೆ. ಮತ್ತು ವಿತಿನ್ ಯೂನಿವರ್ಸಿಟಿ, ಔಟ್ಸೈಡ್ ಯೂನಿವರ್ಸಿಟಿ, ವಿತಿನ್ ಕರ್ನಾಟಕ, ಔಟ್ಸೈಡ್ ಯೂನಿವರ್ಸಿಟಿ, ಔಟ್ಸೈಡ್ ದ ಕರ್ನಾಟಕ, ಆ ಥರ ಎಲ್ಲ ಕ್ಯಾಟಗರಿ ಮಾಡಿ ಬಿಡ್ತಾರೆ. ಸೊ ನಿಮಗೆ ಅದ್ರ ಬೇಸ್ ಮೇಲೆ ಅಡ್ಮಿಷನ್ ಆಗೋದು. ನೆಕ್ಸ್ಟ್ ಕ್ವಶನ್, MSc ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಯೂನಿವರ್ಸಿಟಿಗೆ ಸೇರಿಕೊಂಡ್ರೆ ಪ್ಲೇಸ್ಮೆಂಟ್ ಹೇಗಿದೆ ಅಂತ. ನನ್ನ ಕೇಳೋದಾದರೆ ಅಲ್ಲಿ ಅಫಿಷಿಯಲ್ ಆಗಿ ಪ್ಲೇಸ್ಮೆಂಟ್ ಅಂತ ಏನೂ ಇಲ್ಲ. ನಿಮಗೆ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ ಅನ್ನೋ ಗ್ಯಾರಂಟಿ ಆ ಥರ ಏನೂ ಇಲ್ಲ. ಇದೆಲ್ಲ ನಿಮ್ಮ ಸ್ಕಿಲ್ಸ್, ಇಂಟರ್ನ್ಶಿಪ್ ಆ್ಯಂಡ್ ಪ್ರಾಜೆಕ್ಟ್, ನೆಟ್ವರ್ಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಲೆಕ್ಚರರ್ಸ್ ಹೇಗೆ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ಅವ್ರಿಗೆ ಹೆಂಗೆ ಹೊರಗೆ ನೆಟ್ವರ್ಕ್ಸ್ ಇದೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಓಪನಿಂಗ್ಸ್ ಇದ್ದರೆ ನಿಮಗೆ ಶೇರ್ ಮಾಡ್ತಾರೆ. ನಾನು ಹೇಳೋದೇನು ಅಂತ ಅಂದರೆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ, ಸರ್ಟಿಫಿಕೇಷನ್ಸ್ ಮಾಡಿ, ಒಳ್ಳೆ ಪ್ಲೇಸಸಲ್ಲಿ ಇಂಟರ್ನ್ಶಿಪ್ ಮಾಡಿ, ಆ್ಯಂಡ್ ವರ್ಕ್ಶಾಪ್ನ ಅಟೆಂಡ್ ಮಾಡ್ಕೊಳ್ಳಿ. ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ನ ಬೆಳೆಸ್ಕೊಳ್ಳಿ. ನಮ್ಮ ಫೀಲ್ಡಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕಾನ್ಫಿಡೆನ್ಸ್ ಇರಲಿ. ಹೊರಗೆ ಬಂದಮೇಲೆ ಆರಾಮಾಗಿ ಈಸಿಯಾಗಿ ನೀವೇ ಪ್ಲೇಸ್ ಆಗ್ತೀರಾ. ಆ್ಯಂಡ್ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್
ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ನ ಕ್ವಾಲಿಫೈ ಆಗೋಕ್ಕೆ ಮಿನಿಮಮ್ ಮಾರ್ಕ್ಸ್ ಏನು. ಇದು ಕ್ಯಾಟಗರಿ ವೈಸ್ ಡಿಫರ್ ಆಗುತ್ತೆ. SC/ST ಅವರು ಮಿನಿಮಮ್ 8 ಮಾರ್ಕ್ಸ್ ತೊಗೊಳ್ಳೇಬೇಕು 50 ಮಾರ್ಕ್ಸಿಗೆ. OBC ಅವರು 9 ಮಾರ್ಕ್ಸ್ ಆ್ಯಂಡ್ ಜನರಲ್ ಕ್ಯಾಟಗರಿ ಅವರು ಮಿನಿಮಮ್ 10 ಮಾರ್ಕ್ಸ್ ತೊಗೊಳ್ಳೇಬೇಕು. ಇದು ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಇದು ತಗೊಂಡ್ಮೇಲೂ ನಿಮ್ಮದು ಅಡ್ಮಿಷನ್ ಮೆರಿಟ್ ಲಿಸ್ಟ್ ಮೇಲೆ ಆ್ಯಂಡ್ ಸೀಟ್ ಅವೈಲಬಿಲಿಟಿ ರಿಸರ್ವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗಲೇ ಹೇಳಿದ್ನಲ್ಲ, ಮೆರಿಟ್ ಲಿಸ್ಟ್ ಅದ್ರ ಬೇಸ್ ಮೇಲೆ ನಿಮಗೆ ಡಿಪೆಂಡ್ ಆಗೋದು ನೀವು ಗವರ್ನಮೆಂಟ್ ಸೀಟ್ ತಗೋತೀರಾ ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಸೀಟ್ ತಗೋತೀರಾ ಅಂತ. ನೆಕ್ಸ್ಟ್ ಕ್ವಶನ್, ಎಕ್ಸಾಮ್ಸ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅಂತ. ಒನ್ಸ್ ನಿಮ್ಮದು ಅಪ್ಲಿಕೇಶನ್ ಮುಗ್ದಾದ್ಮೇಲೆ ನಿಮಗೆ ಹಾಲ್ ಟಿಕೆಟ್ ಜನರೇಟ್ ಆಗುತ್ತೆ. ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಮೆನ್ಷನ್ ಆಗಿರುತ್ತೆ ನಿಮಗೆ ಯಾವಾಗ ಎಕ್ಸಾಮ್ ಇದೆ, ಯಾವ ಟೈಮಲ್ಲಿ ಆ್ಯಂಡ್ ಎಲ್ಲಿ ಅಂತಲೂ ಮೆನ್ಷನ್ ಆಗಿರುತ್ತೆ ವಿತಿನ್ ಯೂನಿವರ್ಸಿಟಿ. OMR ಶೀಟ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಆ್ಯಂಡ್ 50 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ವಾಟ್ ಐ ಸಜೆಸ್ಟ್ ಈಸ್ ಲಾಸ್ಟ್ ಎಲ್ಲ ಇಯರ್ಸ್ದು ಕ್ವಶನ್ ಪೇಪರ್ಸ್ನ ಓದಿ. ತುಂಬ ಕ್ವಶನ್ಸ್ ಅದ್ರ ರಿಲೇಟೆಡ್ ಆಗಿರುತ್ತೆ ಆ್ಯಂಡ್ ಕೆಲವೊಂದು ರಿಪೀಟ್ ಆಗಿರುತ್ತೆ ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ನಿಮ್ಮ ಲಕ್ ಮೇಲೆ ಆ್ಯಂಡ್ ನೀವು ಎಷ್ಟು ಓದಿದ್ದೀರ ಅನ್ನೋದ್ರ ಮೇಲೆ. ನೆಕ್ಸ್ಟ್ ಕ್ವಶನ್ ಈಸ್ MBA ಅಡ್ಮಿಷನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮಿಂದ ಆಗುತ್ತಾ ಅಂತ. ಆವಾಗಲೇ ಹೇಳ್ದಂಗೆ MBA, MCA, MCOM, ಸಮ್ ಟೆಕ್ನಾಲಜಿ ರಿಲೇಟೆಡ್ ಕೋರ್ಸಸ್ ಎಲ್ಲ ಕರ್ನಾಟಕ CET ಎಕ್ಸಾಮ್ ನೀವು ಬರೆದಿರಲೇಬೇಕು. PGCET ಎಕ್ಸಾಮ್ ಅಟ್ಲೀಸ್ಟ್ ನೀವು ಅಪಿಯರ್ ಆಗಿರಲೇಬೇಕು. ಮ್ಯಾನೇಜ್ಮೆಂಟ್ ಕೊಟ್ಟಾದರೂ ತಗೋತೀನಿ ಅಂತ ಅಂದರೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ PGCET ಎಕ್ಸಾಮ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಅಫಿಷಿಯಲ್ ಆಗಿ ನೋಡೋಕೆ ಹೋದರೆ ಒಂದು 35-40 ಡೇಸ್ ಆದಮೇಲೆ ಬರುತ್ತೆ ಎಕ್ಸಾಮ್ ಆದಮೇಲೆ. ಸೊ ಬೈ ದ ಎಂಡ್ ಆಫ್ ಜುಲೈ ಇಲ್ಲ ಸ್ಟಾರ್ಟಿಂಗ್ ಆಫ್ ಆಗಸ್ಟಲ್ಲೇ ಬರ್ಬೋದು. ಆ್ಯಂಡ್ ಅದಾಗಿದ್ಮೇಲೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕ್ ಇಲ್ಲ 10 ಡೇಸ್ ಗ್ಯಾಪ್ ಸಿಗುತ್ತೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕೆ. ಸೊ ಅದ್ರ ಬೇಸ್ ಮೇಲೆ ನಿಮಗೆ ಅಡ್ಮಿಷನ್ ಆಗೋದು. ನೆಕ್ಸ್ಟ್ ಕ್ವಶನ್, ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಇದೆಯಾ ಆ್ಯಂಡ್ ಹೇಗಿದೆ ಅಂತ. ಮಾನಸ ಗಂಗೋತ್ರಿಯಲ್ಲಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಇದೆ. ಆ್ಯಂಡ್ ನೀವೇನಾದರೂ ರಿವ್ಯೂ ಕೇಳಬೇಕು ಅಂತ ಅಂದರೆ ಯಾರಾದರೂ ಪಾಸ್ಔಟ್ ಆಗಿರೋರನ್ನ ಕೇಳಿ, ರೀಚ್ ಔಟ್ ಮಾಡಿ ಹುಡುಕಿ ಯಾರಾದರೂ ಫ್ರೆಂಡ್ಸ್ ಗೊತ್ತಿದ್ರೆ. ಯಾಕಂತಂದರೆ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಆಲ್ರೆಡಿ ಓದಿರೋರು ಅಲ್ಲಿಂದ ಪಾಸ್ಔಟ್ ಆಗಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಇಂಟರ್ನ್ಶಿಪ್ ಎಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಸೈನ್ಸ್ ಬ್ಯಾಕ್ಗ್ರೌಂಡ್ ಥರ ಹೊರಗೆ ಬಂದಮೇಲೆ ಜಾಬ್ ಹುಡ್ಕೊಳ್ಳೋದು ತುಂಬ ಕಷ್ಟ. ಓಕೆ, ನನಗೆ ಮೆಜಾರಿಟಿ ಆಫ್ DMs ಬಂದಿದ್ದು MCA, MBA, MCOM, ಇಂಜಿನಿಯರಿಂಗ್ ಆ್ಯಂಡ್ PGCET ಕರ್ನಾಟಕ ಎಕ್ಸಾಮ್ ಕೌನ್ಸಿಲಿಂಗ್ ರಿಲೇಟೆಡೇ. ಟು ಬಿ ಫ್ರ್ಯಾಂಕ್, ನಂದು ಪೂರ ಬ್ಯಾಕ್ಗ್ರೌಂಡ್ ಫುಲ್ಲು ಸೈನ್ಸೇ. ನನಗೆ ಅಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಕೋರ್ಸಸಲ್ಲಿ ಹೆಂಗೆ ಪ್ರೋಸೆಸ್ ನಡೆಯುತ್ತೆ ಅಂತಲೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನಮ್ಮ ಮನೇಲಿ ಇದ್ದಾರೆ ಟೆಕ್ನಾಲಜಿ ರಿಲೇಟೆಡ್ ಓದಿರೋರು. ಸೊ ಅವರಿಗೆ ಕೇಳಿ ನಿಮಗೆ ಸಜೆಷನ್ಸ್ ಕೊಡ್ಬೋದು. ಬಟ್ ನೀವೇನಾದರೂ ನನಗೆ ಕ್ರಾಸ್ ಕ್ವಶನ್ ಮಾಡಿದ್ರೆ ನಂಗೆ ಏನೂ ಗೊತ್ತಿರಲ್ಲ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ನಂಗೆ ಅಷ್ಟು ಕರೆಕ್ಟ್ ಅನಿಸಿಲ್ಲ ನಿಮಗೆ ಹೇಳೋದು ಅದ್ರ ಬಗ್ಗೆ. ಇಷ್ಟೆಲ್ಲ ಬರ್ತಿದೆಯಲ್ಲ ಕ್ವಶನ್ಸ್ ಅಂದ್ಬಿಟ್ಟು ನಾನೇ ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ. ಏನು ಹೇಗೆ ಅಡ್ಮಿಷನ್ ಆಗೋದು, ಹೇಗೆ ಪ್ರೊಸೆಸ್ ನಡೆಯುತ್ತೆ ಎಲ್ಲ ನೀಟಾಗಿ ಹೇಳಿದ್ದಾರೆ. ನಿಮ್ಮದು ಟೆಕ್ನಾಲಜಿ ರಿಲೇಟೆಡ್ ಕೋರ್ಸಸ್ ಎಲ್ಲ ಒನ್ಸ್ ಅವ್ರನ್ನ ಚೆಕ್ ಮಾಡಿ. ಯಾಕಂದರೆ ನಿಮಗೆ ತುಂಬ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ ಆ್ಯಂಡ್ ನಿಮ್ಮ ಕನ್ಫ್ಯೂಷನ್ಸ್ಗೆಲ್ಲ ಅವರು ಕೂಡ ನಿಮಗೆ ಆನ್ಸರ್ ಮಾಡ್ತಾರೆ. ಇದೆಲ್ಲ ನೋಡಿದ್ಮೇಲೆ ನನಗೆ ಗೊತ್ತಾಗಿರೋ ಅಷ್ಟು ಪ್ರೊಸೆಸ್ನ ನಾನು ನಿಮಗೆ ಹೇಳ್ತೀನಿ. ಇನ್ ಕೇಸ್ ನೀವೇನಾದರೂ MCA, MBA ಇಲ್ಲ ಟೆಕ್ನಾಲಜಿ ರಿಲೇಟೆಡ್ ಮಾಸ್ಟರ್ಸ್ ಕೋರ್ಸ್ ಮಾಡಬೇಕು ಅಂತ ಇದ್ದರೆ ನೀವು ಕರ್ನಾಟಕ PGCET ಎಕ್ಸಾಮ್ ಬರೆದಿರಲೇಬೇಕು ಕಂಪಲ್ಸರಿ. ಇವೊಂದು ನೀವು ಮ್ಯಾನೇಜ್ಮೆಂಟ್ ಸೀಟ್ ತಗೋತೀರಾ ಅಂತ ಅಂದರೂ ಅಟ್ಲೀಸ್ಟ್ ನೀವು ಅಪಿಯರ್ ಆಗಿರಲೇಬೇಕು. ಒನ್ಸ್ ನೀವು ಎಕ್ಸಾಮ್ ಬರೆದಾದ್ಮೇಲೆ PGCET ನಿಮಗೆ ರಿಸಲ್ಟ್ ಬರುತ್ತೆ. ದೆನ್ ಕೌನ್ಸಿಲಿಂಗು ಮುಂಚೆ ನಿಮಗೆ ಶೀಟ್ಸ್ ಅಂತ ರಿಲೀಸ್ ಮಾಡ್ತಾರೆ. ಫಸ್ಟ್ ಕಾಲೇಜ್ ಶೀಟ್ಸ್ ರಿಲೀಸ್ ಮಾಡ್ತಾರೆ. ಅದು ಎಷ್ಟಿದೆ ಕಾಲೇಜಲ್ಲಿ ಸೀಟ್ಸು, ಯಾವ್ಯಾವ ಕ್ಯಾಟಗರಿಗಿದೆ ಆ್ಯಂಡ್ ಎಷ್ಟು ರ್ಯಾಂಕಿಂಗ್ ಬಂದಿರಬೇಕು ಅನ್ನೋದನ್ನೆಲ್ಲ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರಂತೆ. ಆ್ಯಂಡ್ ಇನ್ನೊಂದು ಕ್ಯಾಸ್ಟ್ ಶೀಟು, ರೇಂಜ್ ರ್ಯಾಂಕಿಂಗ್, ಕ್ಯಾಸ್ಟ್ ರ್ಯಾಂಕಿಂಗ್ ಇರುತ್ತೆ. ಅಂದರೆ ನಿಮ್ಮದು ರ್ಯಾಂಕ್ ಎಷ್ಟಿದೆ ನಿಮ್ಮ ಕ್ಯಾಟಗರಿ ಅಂಡರಲ್ಲಿ ಆ್ಯಂಡ್ ಇದರಲ್ಲಿ ನಿಮಗೆ ಯಾವ ಕಾಲೇಜ್ನ ನಾನು ಸೇರ್ಕೊಬೋದು ಅನ್ನೋದೊಂದು ಐಡಿಯಾ ಬರುತ್ತೆ. ನೆಕ್ಸ್ಟು ನೀವು ರ್ಯಾಂಕ್ ಮಾಡಿ ಅಪ್ಲೈ ಮಾಡ್ತೀರಾ. ನೀವು ರ್ಯಾಂಕ್ ಮಾಡಿರೋ ಕಾಲೇಜ್ ಏನಾದರೂ ನಿಮಗೆ ಓಕೆ ಆದರೆ ಡೆಮೋ ಅಂತ ಬರುತ್ತೆ. ಇನ್ ಕೇಸ್ ನಿಮಗೆ ಆ ಡೆಮೋಲಿ ನೀವು ಹಾಕಿರೋ ಕಾಲೇಜ್ ಓಕೆ ನಾನು ಈ ಕಾಲೇಜಿಗೆ ಹಾಕಿದ್ದೆ, ಈ ಕಾಲೇಜೇ ಸಿಕ್ಕಿದೆ, ನನಗೆ ಈ ಕಾಲೇಜ್ ಬೇಕು ಅನ್ನೋದಾದರೆ ಓಕೆ ಎಕ್ಸೆಪ್ಟ್ ಮಾಡ್ತೀರಾ. ಇನ್ ಕೇಸ್ ಇಲ್ಲ ನಾನು ಈ ಕಾಲೇಜ್ ಸುಮ್ಮನೆ ಸಿಕ್ಬಿಟ್ಟಿದೆ, ಬೇಡ ನನಗೆ ಇವಾಗ ಚೇಂಜ್ ಮಾಡಬೇಕು ಅನಿಸ್ತಿದೆ ಅಂದರೆ ಆವಾಗ ಮತ್ತೆ ಚೇಂಜ್ ಮಾಡಿ ನೀವು ಅಪ್ಲೈ ಮಾಡ್ಬೋದಂತೆ. ಇದೆಲ್ಲ ಡೀಟೇಲಾಗಿ ಗೊತ್ತಾಗಬೇಕು ಅಂತ ಅಂದರೆ ಯಾರಾದರೂ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಮಾಡಿರೋನ್ನ ಒಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ಇವೆಲ್ಲನೂ KEA ವೆಬ್ಸೈಟಲ್ಲೇ ನೋಟಿಫಿಕೇಶನ್ಸ್ ರಿಲೀಸ್ ಆಗ್ತಿರುತ್ತೆ ಅಂತೆ. ಸೊ ಮೇಕ್ ಶೋರ್ ನೀವು ಅಫಿಷಿಯಲ್ ಆಗಿ ಚೆಕ್ ಮಾಡ್ತೀರಿ. ಓಕೆ, ಮೈಸೂರು ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಎಕ್ಸ್ಟ್ರಾ ಹೇಳೋದಾದರೆ
ಫೈನಲ್ ಇಯರ್ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಓಕೆನಾ. ಇನ್ ಕೇಸ್ ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದಿಲ್ಲ ಅಂದರೂ ಅಪ್ಲೈ ಮಾಡ್ಬೋದು ನಿಮಗೆ ಪಾಸ್ ಆಗ್ತೀನಿ ಅಂತ ಇದ್ದರೆ. ಆ್ಯಂಡ್ ಸ್ವಲ್ಪ ಜನ ಕೇಳಿದ್ರಿ ನಂದು ಬ್ಯಾಕ್ಲಾಗ್ ಇದೆ ಏನು ಮಾಡೋದು ಅಂತ. ಇನ್ ಕೇಸ್ ನೀವು ಈ ಬ್ಯಾಕ್ಲಾಗ್ನ ಈ ಸೆಮ್ಮಲ್ಲೇ ಕ್ಲಿಯರ್ ಮಾಡ್ಕೊತಿದ್ದೀರಾ, ನಿಮ್ಮದು ರಿಸಲ್ಟ್ ಬರುತ್ತೆ ಇನ್ನು 3 months ಆದಮೇಲೆ ಅನ್ನೋದಾದರೆ ಅಪ್ಲೈ ಮಾಡಿ. ಬಟ್ ಆದರೆ ನಿಮಗೆ ನಿಮ್ಮದು ರಿಸಲ್ಟ್ ಬಂದಿರಬೇಕು. ಅಟ್ಲೀಸ್ಟ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅಡ್ಮಿಷನ್ ಆಗುವಾಗ ರಿಸಲ್ಟ್ ಬಂದಿರಬೇಕು. ಮಾರ್ಕ್ಸ್ ಕಾರ್ಡ್ ಆಮೇಲೆ ಕೊಡ್ಬೋದು. ಓಕೆ. ಇಲ್ಲ ನಂಗೆ ಈ ಸೆಮ್ಮಲ್ಲಿ ನಂದು ಬ್ಯಾಕ್ಲಾಗ್ ಕ್ಲಿಯರ್ ಆಗಲ್ಲ, ಮತ್ತೆ ಬರಿಬೇಕಾಗುತ್ತೆ ಅನ್ನೋರು ಏನೂ ಮಾಡೋಕ್ಕಾಗಲ್ಲ. ನೀವು ನೆಕ್ಸ್ಟ್ ಇಯರೇ ಅಪ್ಲೈ ಮಾಡಬೇಕು. ಆ್ಯಂಡ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಒಂದ್ಸಲಿ ವೆರಿಫೈ ಮಾಡಿ ಅಪ್ಲೈ ಮಾಡಿ. ಯಾಕಂತಂದರೆ ಮಿಸ್ಇನ್ಫಾರ್ಮೇಷನ್ ಇದ್ದರೆ ರಿಜೆಕ್ಟ್ ಆಗುತ್ತೆ. ಆ್ಯಂಡ್ ಆಲ್ ಟಿಕೆಟ್ ಬಂದಾಗ ನಾನು ಒಂದ್ಸರಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಸೊ ಮೇಕ್ ಶ್ಯೂರ್ ಸಬ್ಸ್ಕ್ರೈಬ್ ಆಗಿರಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅಫಿಷಿಯಲ್ ವೆಬ್ಸೈಟ್ನ ಯಾವಾಗಲೂ ಚೆಕ್ ಮಾಡ್ತೀರಿ. ಸೊ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವ್ರು ಅಪ್ಲೈ ಮಾಡ್ಕೊಳ್ಳಿ. 23rd ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ, ಸರ್ವರ್ ಬ್ಯುಸಿ ಆಗುತ್ತೆ. ಆಮೇಲೆ ಪೇಮೆಂಟ್ ಆಗಿಲ್ಲ ಅಂತ ಅಂದರೆ ಪ್ರಾಬ್ಲಮ್ ಆಗುತ್ತೆ, ನಿಮ್ದು ಅಪ್ಲಿಕೇಶನ್ ಕನ್ಸಿಡರ್ ಮಾಡಲ್ಲ. ಮತ್ತೆ ಪೋಸ್ಟ್ಪೋನ್ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡ್ತಾರಾ ಅಂತ ಕೇಳಿದ್ರಿ. ಮೇ ಬಿ ಮಾಡಿದರೆ ಮಾಡ್ಬೋದು, ಮಾಡಿಲ್ಲ ಅಂದರೂ ಮಾಡಲ್ಲ. ಯಾಕಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಜೊತೆ ಇದೂ ಬೆದ್ದಿದೆ ಅಂತ ಗೊತ್ತಾಯಿತು ನನಗೂ. ಅವ್ರು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡೋವರೆಗೂ ನಾವೇನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಓಕೆ. ಐ ಹೋಪ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನ ಕವರ್ ಮಾಡಿದ್ದೀನಿ ಅಂತ. ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇಲ್ಲ ಯಾರಾದರೂ ಸ್ಟೂಡೆಂಟ್ಸ್ ಇವಾಗ ಗ್ರ್ಯಾಜುಯೇಟ್ ಆಗಿದ್ದಾರೆ ಅಂತ ಅಂದರೆ ಅವ್ರಿಗೊಂದ್ಸಲಿ ಶೇರ್ ಮಾಡಿ. ಮೇ ಬಿ ಅವರು ಒಂದ್ಸಲಿ ಅಪ್ಲೈ ಮಾಡಿ ಎಕ್ಸಾಮ್ ಬರೀಬೋದು. ದೇರ್ ಈಸ್ ನಥಿಂಗ್ ಟು ಲೂಸ್. ಓಕೆ, ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.